ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ನಾಗರ ಪಂಚಮಿಯಂದು ಈ ಸಣ್ಣ ಕೆಲಸ ಮಾಡಿದರೆ ಕಾಳಸರ್ಪ ದೋಷದಿಂದ ಮುಕ್ತಿ ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ನೋಡಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ನಮೋ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಒತ್ತಿ, ಅಂದರೆ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಆಗ ನೀವು ಮೆಂಬರ್ಗಳಿಗೆ ಇರುವ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಇನ್ನೇನು ನಾಗರ ಪಂಚಮಿ ಹಬ್ಬ ಬಂತು. ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿ. ನಾಗರ ಪಂಚಮಿ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ಆಚರಿಸಲಾಗುತ್ತೆ. ನಾಗರ ಪಂಚಮಿಯ ಸಂದರ್ಭದಲ್ಲಿ ಜನರು ನಾಗದೇವರನ್ನ ಜೊತೆಗೆ ನಾಗನನ್ನು ಕೊರಳಿನಲ್ಲಿ ಧರಿಸಿದ ಶಿವನನ್ನು ಕೂಡ ಪೂಜಿಸ್ತಾರೆ. ಶ್ರಾವಣ ಮಾಸವು ಶಿವನ ಆರಾಧನೆ ಮಾಡುವ ಮಾಸವಾಗಿದೆ. ಹಾಗಾಗಿ ಈ ತಿಂಗಳಿನಲ್ಲಿ ಶಿವನ ಕೊರಳಲ್ಲಿರುವ ನಾಗನಿಗೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ಯಾಕೆ ಗೊತ್ತಾ? ನಾಗರಾಜ ವಾಸುಕಿಯನ್ನು ಶಿವನು ಯಾವಾಗಲೂ ತನ್ನ ಕುತ್ತಿಗೆಗೆ ಸುತ್ತಿಕೊಂಡಿರ್ತಾನೆ. ಶಿವನ ಕುತ್ತಿಗೆಯಲ್ಲಿ ಹಾರವಾಗಲು ವಾಸುಕಿ ತುಂಬಾ ಸಮಯ ತಪಸ್ಸನ್ನು ಮಾಡಿತ್ತು. ಹಾಗಾಗಿಯೇ ಶಿವನ ವರ ಪಡೆದು ವಾಸುಕಿ ಶಿವನ ಕುತ್ತಿಗೆಯಲ್ಲಿ ನೆಲೆಸುವ ಆಶೀರ್ವಾದವನ್ನು ಪಡೆದಿದ್ದಾರೆ. ಹಾಗಾಗಿ ನಾಗರ ಪಂಚಮಿ ಹಬ್ಬದಂದು ಶಿವ ಹಾಗೂ ನಾಗ ಎರಡನ್ನೂ ಪೂಜಿಸಲಾಗುತ್ತೆ. ಹಾವುಗಳನ್ನು ಪೂಜಿಸುವ ಹಬ್ಬದ ನಾಗರ ಪಂಚಮಿ ಹಬ್ಬವನ್ನು ಈ ವರ್ಷ ಜುಲೈ 29ರ ಮಂಗಳವಾರ ಆಚರಿಸಲಾಗುತ್ತೆ. ಪಂಚಮಿ ತಿಥಿ ಜುಲೈ 28ರಂದು ರಾತ್ರಿ 11:24ಕ್ಕೆ ಪ್ರಾರಂಭವಾಗಿ ಜುಲೈ 29ರಂದು ಬೆಳಗ್ಗೆ 12:46ಕ್ಕೆ ಕೊನೆಗೊಳ್ಳುತ್ತೆ. ಪಂಚಮಿ ತಿಥಿ ಬೆಳಗ್ಗೆ ಬಂದಾಗ ಮಾತ್ರ ನಾಗರ ಪಂಚಮಿಯನ್ನ ಆಚರಿಸಲಾಗುತ್ತೆ. ಹಾಗಾಗಿ ನೀವು ಜುಲೈ 29ರಂದು ಬೆಳಗ್ಗೆ 5:41ರಿಂದ ಬೆಳಗ್ಗೆ 8:23ರವರೆಗೆ ನಾಗನ ಪೂಜೆ ಮಾಡಬಹುದು. ಇದರಿಂದ ನಿಮ್ಮ ಜೀವನದಲ್ಲಿನ ನಾಗ ದೋಷಗಳೆಲ್ಲ ನಿವಾರಣೆಯಾಗತ್ತೆ. ನಾಗರ ಪಂಚಮಿಯಂದು ಕೇವಲ ನಾಗನಿಗೆ ಪೂಜೆ ಮಾತ್ರವಲ್ಲ, ನಾಗಪಂಚಮಿ ಕಾಳಸರ್ಪ ದೋಷವನ್ನು ನಿವಾರಣೆ ಮಾಡುವ ಪೂಜೆ ಮಾಡಲು ಶುಭ ಸಮಯವಾಗಿದೆ. ಹಾಗಾಗಿ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಕಾಳಸರ್ಪ ದೋಷವೂ ಇದ್ರೆ ಈ ದಿನ ನೀವು ಪೂಜೆ ಮಾಡಬಹುದು. ಯಾಕೆ ಈ ಕಾಳಸರ್ಪ ದೋಷ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾ? ವೀಕ್ಷಕರೇ, ರಾಹು ಮತ್ತು ಕೇತುವಿನ ಕಾರಣದಿಂದಾಗಿ ಜಾತಕದಲ್ಲಿ ಕಾಳಸರ್ಪ ದೋಷ ಉಂಟಾಗುತ್ತೆ. ಕಾಳಸರ್ಪ ದೋಷ ನಿವಾರಣೆಯ ಮಾರ್ಗ ತಿಳಿಯುವ ಮುನ್ನ ಒಬ್ಬ ವ್ಯಕ್ತಿಗೆ ಕಾಳಸರ್ಪ ದೋಷ ಇದೆ ಅನ್ನೋದು ತಿಳಿಯೋದು ಹೇಗೆ ಅನ್ನೋದನ್ನ ನೋಡೋಣ. ಒಂದು ವೇಳೆ ಒಬ್ಬ ವ್ಯಕ್ತಿಯು ತುಂಬಾ ಸಮಯದಲ್ಲಿ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲುತ್ತಿದ್ರೆ, ಪದೇ ಪದೇ ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಕಾಡ್ತಿದ್ರೆ, ಅಲ್ಲದೆ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಪರಿಸ್ಥಿತಿಯನ್ನು ಸರಿಪಡಿಸಲು ಸಾಧ್ಯವಾಗದೇ ಇದ್ರೆ ನಿಮ್ಮ ಜಾತಕದಲ್ಲಿ ಕಾಳಸರ್ಪ ದೋಷವಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಕಾಳಸರ್ಪ ದೋಷದಿಂದಾಗಿ ಓರ್ವ ವ್ಯಕ್ತಿಯು ತನ್ನ ಜೀವನದಲ್ಲಿ ನಾನಾ ಸಮಸ್ಯೆಗಳನ್ನು ಎದುರಿಸ್ತಾನೆ. ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಜಾತಕ ಪರಿಶೀಲಿಸಿದಾಗ ನಿಮಗೆ ಯಾವ ಸಮಸ್ಯೆ ಇದೆ ಅನ್ನೋದು ತಿಳಿದು ಬರುತ್ತೆ. ಹಾಗಿದ್ರೆ ಕಾಳಸರ್ಪ ದೋಷದಿಂದ ಮುಕ್ತಿ ಪಡೆಯೋದು ಹೇಗೆ? ಇದಕ್ಕೆ ಏನು ಮಾಡಬಹುದು ಅನ್ನೋದನ್ನು ನೋಡೋಣ. ಕಾಳಸರ್ಪ ದೋಷದಿಂದ ಮುಕ್ತಿ ಪಡೆಯಲು ನೀವು ಯಾವುದೇ ಶಿವ ದೇವಾಲಯಕ್ಕೆ ತೆರಳಿ ಸಾಧ್ಯವಾದಷ್ಟು ರಾಹುಕಾಲದ ಸಮಯದಲ್ಲಿ ತೆರಳೋದು ಉತ್ತಮ. ಯಾಕಂದರೆ ರಾಹುಕಾಲ ಭೋಲೆನಾಥ ಅಂದರೆ ಶಿವನನ್ನು ಪೂಜಿಸೋದ್ರಿಂದ ಕಾಳಸರ್ಪ ದೋಷವನ್ನು ನಿವಾರಣೆ ಮಾಡಬಹುದು. ಈ ಬಾರಿ ನಾಗಪಂಚಮಿಯಂದು ರಾಹುಕಾಲವು ಬೆಳಗ್ಗೆ ಯಾವ ಸಮಯದಲ್ಲಿ ಬರುತ್ತೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳಿ. ಆ ಸಮಯಕ್ಕೆ ಸರಿಯಾಗಿ ಶಿವನ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಕಾಳಸರ್ಪ ದೋಷ ನಿವಾರಣೆಗೆ ಪೂಜೆ ಸಲ್ಲಿಸಬಹುದು. ಇನ್ನು ನಿಮ್ಮ ಊರಿನಲ್ಲಿ ನಾಗ ಚಂದ್ರೇಶ್ವರ ದೇವಸ್ಥಾನ ಇದ್ದರೆ ಅಥವಾ ನಾಗನ ಕಟ್ಟೆ ಇದ್ದರೆ ಅಲ್ಲೂ ಕೂಡ ಭೇಟಿ ನೀಡಿ ಪೂಜೆ ಮಾಡಿದರೆ ನಿಮ್ಮ ಜಾತಕದಲ್ಲಿ ಅಂಟಿರುವ ಕಾಳಸರ್ಪ ದೋಷ ನಿವಾರಣೆಯಾಗುತ್ತೆ. ಅಷ್ಟೇ ಅಲ್ಲ, ನಾಗರ ಪಂಚಮಿಯಂದು ಶಿವನಿಗೆ ರುದ್ರಾಭಿಷೇಕ ಮಾಡಿಸೋದ್ರಿಂದ ಕೂಡ ಜಾತಕದಲ್ಲಿನ ಕಾಳಸರ್ಪ ದೋಷ ನಿವಾರಣೆಯಾಗುತ್ತದೆ. ಜೊತೆಗೆ ನಾಗರ ಪಂಚಮಿಯಂದು ಸರ್ಪ ಸೂಕ್ತವನ್ನ ಪಠಿಸೋದ್ರಿಂದ ಕೂಡ ನೀವು ಕಾಳಸರ್ಪ ದೋಷವನ್ನು ನಿವಾರಣೆ ಮಾಡ್ಕೋಬಹುದು. ಇದಿಷ್ಟು ಅಲ್ಲದೆ ನಾಗರ ಪಂಚಮಿಯಂದು ಶಿವನಿಗೆ ಶ್ರೀಗಂಧವನ್ನ ಅರ್ಪಿಸಿ ನೀವು ಕೂಡ ಶ್ರೀಗಂಧದ ತಿಲಕ ಹಚ್ಚೋದು ಶುಭ. ಅಷ್ಟೇ ಅಲ್ಲ, ಈ ದಿನ ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಕರ್ಪೂರವನ್ನು ಸುಟ್ಟು ಅದರ ಹೊಗೆ ಮನೆಯಲ್ಲಿ ಪೂರ್ತಿಯಾಗಿ ಹರಡುವಂತೆ ಮಾಡಿ. ಇದರ ಜೊತೆಗೆ ಶ್ರೀಮದ್ ಭಗವತ್ ಪುರಾಣ ಮತ್ತು ಶ್ರೀ ಹರಿವಂಶ ಪುರಾಣವನ್ನು ಸಹ ಪಠಿಸಿ. ಹಾಗೆ ಮಾಡೋದ್ರಿಂದ ಕಾಳಸರ್ಪ ದೋಷದ ಜೊತೆಗೆ ಪಿತೃದೋಷದಿಂದ ಮುಕ್ತಿ ಸಿಗುತ್ತೆ.
ಇದಲ್ಲದೆ ನಿಮ್ಮ ಕಾಳಸರ್ಪ ದೋಷ ನಿವಾರಣೆಯಾಗಿ ಧನಲಾಭವಾಗಬೇಕು ಅಂದರೆ ನಾಗರ ಪಂಚಮಿಯ ದಿನದಂದು ನಾಗನ ದೇವಾಲಯಕ್ಕೆ ಬೆಳ್ಳಿ ಲೋಹದಿಂದ ಮಾಡಿದ ಜೋಡಿ ಹಾವುಗಳನ್ನು ದಾನ ಮಾಡುವುದು ಸಹ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡೋದ್ರಿಂದ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜಿಸೋದ್ರಿಂದ ನಿಮ್ಮ ಜಾತಕದ ದೋಷಗಳು ನಿವಾರಣೆಯಾಗುತ್ತದೆ. ಸಾಧ್ಯವಾದಷ್ಟು ನಿರ್ಗತಿಕರಿಗೆ ಈ ದಿನ ದಾನ ಮಾಡುವುದನ್ನು ಮರಿಬೇಡಿ. ಇದಲ್ಲದೆ ನಾಗರ ಪಂಚಮಿ ಸೇರಿ ಶ್ರಾವಣ ಮಾಸದಲ್ಲಿ ಪ್ರತಿದಿನ ರಾಹು ಮತ್ತು ಕೇತುವಿನ ಮಂತ್ರವನ್ನ ಪಠಿಸಿ ಬೆಳ್ಳಿಯಿಂದ ಮಾಡಿದ ಜೋಡಿ ನಾಗನನ್ನ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅರ್ಪಿಸೋದ್ರಿಂದ ಕೂಡ ಕಾಳಸರ್ಪ ದೋಷ ನಿವಾರಣೆಯಾಗತ್ತೆ. ಅಲ್ಲದೆ ನಾಗರ ಪಂಚಮಿಯಂದು ಪಂಚಾಕ್ಷರಿ ಮಂತ್ರ ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಪಠಿಸಿ. ಹೀಗೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳು ನಿವಾರಣೆಯಾಗುತ್ತವೆ. ಇನ್ನು ನಾಗರ ಪಂಚಮಿಯಂದು 108 ಬಾರಿ ರಾಹುವಿನ ಬೀಜ ಮಂತ್ರವನ್ನ ಜಪಿಸೋದು ಕೂಡ ಉತ್ತಮ. ಅಲ್ಲದೆ ಅಶ್ವತ್ಥ ಮರಕ್ಕೆ ಪೂಜೆ ಮಾಡಿ ನೀರನ್ನ ಎರೆಯೋದ್ರಿಂದ ಕೂಡ ದೋಷಗಳು ನಿವಾರಣೆಯಾಗುತ್ತವೆ. ಇದೆಲ್ಲದರ ಜೊತೆಗೆ ನೀವು ನಿತ್ಯವೂ ಶ್ರದ್ಧಾ ಭಕ್ತಿಯಿಂದ ಕಾಳಸರ್ಪ ಗಾಯತ್ರಿ ಮಂತ್ರವನ್ನ ಜಪಿಸಿದ್ರೆ ಅದು ಹೆಚ್ಚಿನ ಫಲವನ್ನ ನೀಡುತ್ತೆ. ಇವುಗಳಿಂದ ಎಲ್ಲ ದೋಷ ನಿವಾರಣೆಯಾಗುವುದು ಮಾತ್ರವಲ್ಲದೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು, ಭರವಸೆ ಮೂಡಿ ಜೀವನದಲ್ಲಿ ಅಭಿವೃದ್ಧಿಯಾಗೋದು ಖಚಿತ. ವೀಕ್ಷಕರೇ, ನಾಗರ ಪಂಚಮಿಯಂದು ಈ ಸಣ್ಣ ಕೆಲಸ ಮಾಡಿದರೆ ಕಾಳಸರ್ಪ ದೋಷದಿಂದ ಮುಕ್ತಿ ಅನ್ನೋ ಮಾಹಿತಿಯನ್ನು ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ, ನೆರೆಹೊರೆಯವರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಕೆಳಗೆ ಇರೋ ಬೆಲ್ ಐಕಾನ್ ಒತ್ತಿ, ಆಲ್ ನೋಟಿಫಿಕೇಶನ್ ಒತ್ತಿ ಹಾಗೂ ವಿಡಿಯೋ ಕೆಳಗೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.